ಆನಂದ್ ನೋಡಿ ಎಷ್ಟು ಆನಂದವಾಗಿದೆ. ಇನ್ನೊಂದು ಸರಿ ಕೊಡಪ್ಪ, ಇನ್ನೊಂದು ಸರಿ, ನಿನಗೊಂದು ಸರಿ. ಓ ನಿನಗೆ ಅಷ್ಟೇನಾ? ಭರತ್ ಅವ್ರಿಗೆ ಒಂದು ಜೋರಾದ ಚಪ್ಪಾಳೆ ಬರಲಿ. ಸೂಪರ್ 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 ಸೂಪರ್. ನೋಡಿ, ಸಾಧು ಸರ್ ಕಂಪೋಸಿಂಗ್ ಇರುವಂತ ಈ ಒಂದು ಸಾಂಗು ಎಷ್ಟು ಸೂಪರ್ ನ್ಯಾಚುರಲ್ ಆಗಿದೆ ಅಂದ್ರೆ, ಆ ಮಧ್ಯ ಬರೋ ಪಕ್ಷಿಗಳ ಸೌಂಡು, ಆ ಜಂಗಲ್ ಫೀಲ್ ನ ಸಾಂಗ್ ಒಳಗೆ ತರದಿದೆಯಲ್ಲ, ಎಕ್ಸ್ಟ್ರಾರ್ಡಿನರಿ ಕಂಪೋಸ್ ಮಾಡಿದ್ದಾರೆ. ಸೊ ನಿಮ್ಮ ಹಾಡು ಹೇಗಿತ್ತು ಅಂತ ಕೇಳೋಣ. ಜನ್ಯ ಸರ್ ಪ್ಲೀಸ್. ತುಂಬಾ ಟಫ್ ಇದು, ಅಷ್ಟು ಈಸಿಯಾಗಿ ಒಂದು ಬ್ರೆತ್ತಲ್ಲಿ ಇದು ಹಾಡಕ್ಕಾಗಲ್ಲ. ಹೌದು, ಖಂಡಿತವಾಗ್ಲೂ ಪೃಥ್ವಿ ಭಟ್ ಒಬ್ಬರು ಇದನ್ನ ಈ ಲೆವೆಲ್ ಹ್ಯಾಂಡಲ್ ಮಾಡ್ಬೋದು ಅಂದ್ರೆ ಪೃಥ್ವಿ ಭಟ್ ಅಂತ ಹೇಳ್ಬೇಕು. ಇಟ್ಸ್ ನಾಟ್ ಈಸಿ. ಅವಳು ಎಷ್ಟು ಟ್ಯಾಲೆಂಟೆಡ್ ಹುಡುಗಿ, ಅದು ಲೈವ್ ಅಲ್ಲಿ ಹಾಡೋದು ಅಷ್ಟು ಈಸಿ ಅಲ್ಲ ತಾಯಿ. ಗ್ರೇಟ್ ಜಾಬ್, ಗ್ರೇಟ್ ಜಾಬ್. ಸಾಧು ಸರ್ ಅವರು ಮ್ಯೂಸಿಕ್ ಅಂತ ಬಂದು ಯಾವಾಗ ಯಾವುದೇ ಸಿನಿಮಾಗೆ ಏನೇ ಮಾಡಿದ್ರು ಆ ಹಾಡು ಸುಮಾರು ವರ್ಷ ಉಳಿಯೋ ಥರದ ಹಾಡೇ ಮಾಡ್ತಾರೆ. ಅವರು ಸ್ಕ್ರೀನ್ ಮೇಲೆ ಬಂದು ಕಾಮಿಡಿ ಮಾಡಿದ್ರು ಅದು ಎಷ್ಟು ಪ್ರೆಸೆನ್ಸ್ ಇರುತ್ತೋ ಅದಕ್ಕೆ 3ರಷ್ಟು ಜಾಸ್ತಿ ಅವ್ರ ಕಂಪೋಸಿಷನ್ಸ್ ಅಲ್ಲಿ ಇರುತ್ತೆ. ಅಂಡ್ ಅಂತ ಅದ್ಭುತವಾದ ಕಂಪೋಸಿಷನ್ ನೀವು ಹಾಡಿದ್ರಿ ಪೃಥ್ವಿ ಭಟ್, ಒಳ್ಳೇದಾಗಲಿ. ಗುರು ಕಿರಣ್ ಸರ್, ಈ ಹಾಡು ನನ್ನ ಲೆಕ್ಕದಲ್ಲಿ ಒಂದು ಸಿಂಗರ್ಗೆ ಟ್ಯಾಲೆಂಟ್ ತೋರಿಸುವಂತ ಹಾಡು. ದ ಮಾಡ್ಯುಲೇಷನ್ ಇನ್ ದ ಸಿಂಗಿಂಗ್, ಕಂಟ್ರೋಲ್ ಆಫ್ ವಾಯ್ಸ್ ಇದೆಯಲ್ಲ ಸಿಕ್ಕಾಪಟ್ಟೆ ಬೇಕು. ಆಮೇಲೆ ಅಫ್ಕೋರ್ಸ್ ಬ್ರೆತ್ ಒಂದು ಕಡೆ, ಕ್ಯಾಶುವಲಿ ವಿಬ್ರೇಟೋಸ್ ಎಲ್ಲೆಲ್ಲಿ ಬೇಕು ಅಷ್ಟು ಓಪನ್ನೆಸ್ಸು, ಕಂಟ್ರೋಲ್ ಸಿಂಗಿಂಗ್ ಅಂತ ಇದೆ. ಸೊ ಒಂದು ಸಿಂಗರ್ಗೆ ಇದು ಡೆಫಿನೆಟ್ ಹೇಳ್ಬೇಕಂದ್ರೆ ಒಂದು ಟೆಸ್ಟ್ ಸಾಂಗ್ ಇದು. ನಿಮ್ದು ವಾಯ್ಸ್ ಚೆನ್ನಾಗಿದೆ, ವಾಯ್ಸ್ ಕಂಟ್ರೋಲಿಂಗ್ ಚೆನ್ನಾಗಿದೆ. ಗುಡ್ ಜಾಬ್, ಡನ್ ಗುಡ್ ಜಾಬ್. ಮಹಾಗುರುಗಳೇ, ಅವಳು ಇಡೀ ಹಾಡನ್ನು ನೋಡುವ ಎಕ್ಸ್ಪೀರಿಯನ್ಸ್ ಪಡ್ಕೊಂಡಿದ್ದಾಳೆ. ಹಾಡು ಹಾಡುವಾಗ ಬರೀ ಮೊದಲನೇ ಸಾಲೆ ನಮಗೆ ಕಣ್ಮುಂದೆ ಇರುತ್ತೆ, ಬಟ್ ಹಾಡಾಡುವಾಗ ಇಡೀ ಹಾಡು ನಮ್ಮ ಕಣ್ಮುಂದೆ ಇರಬೇಕು. ನಾವು ಮ್ಯೂಸಿಕ್ ಸ್ಕ್ರಿಪ್ಟ್ ಓದುವಾಗ ಒಂದೊಂದು ಸಾಲೆ ಓದಲ್ಲ, ಆ್ಯಕ್ಚುಲಿ ಇಡೀ ಸ್ಕ್ರಿಪ್ಟನ್ನು ಹಿಂಗೆ ಓದ್ತೀವಿ. ಹಾಗೆ ನೀನು ಇಡೀ ಹಾಡನ್ನು ನೋಡ್ತಾ ಇದ್ದೆ ಇವತ್ತು. ವಂಡರ್ಫುಲ್ ಎಕ್ಸ್ಪೀರಿಯೆನ್ಸು. ಆಲ್ ದಿ ವೆರಿ ಬೆಸ್ಟ್. ಸ್ವಲ್ಪ ಹೆಲ್ಪ್ ಮಾಡ್ತೀಯಾ? ತುಂಬ ಹೆವಿಯಾಗಿದೆ. ಥ್ಯಾಂಕ್ ಯು ಸರ್. ನೋಡಿ ನಮ್ಮ ಜಡ್ಜಸ್ ಏನ್ ಹೇಳ್ತಾರೆ ಅಂತ. ಜನ್ಯ ಸರ್, ಸಾಧ್ವಿನಿ ಅವರೇ, ದ ಕ್ರಿಯೇಟರ್ ಹಿಮ್ಸೆಲ್ಫ್ ಗುರು ಸರ್ ಇಲ್ಲಿದ್ದಾರೆ. ಸೊ ಖಂಡಿತಲ್ಲೂ ಗುರು ಸರ್ ಇದ್ರ ಬಗ್ಗೆ ಮಾತಾಡಬೇಕು. ಪ್ಲೀಸ್ ಸರ್, ನೀವು ಯು ಕ್ಯಾನ್ ಪ್ಲೀಸ್ ಸ್ಟಾರ್ಟ್ ಇಟ್. ಸಾಧ್ವಿನಿ, ಫಸ್ಟ್ ಟೈಮ್ ಕೇಳ್ತಾ ಇದ್ದೀವಿ, ಸೊ ತುಂಬ ಚೆನ್ನಾಗಿದೆ. ಕಂಗ್ರ್ಯಾಚುಲೇಷನ್ಸ್ ಟು ಯುವರ್ ಪೇರೆಂಟ್ಸ್ ಹು ಕೆಪ್ಟ್ ದಿಸ್. ಥ್ಯಾಂಕ್ ಯು ಸರ್. ಫಸ್ಟ್ ಲಿರಿಕ್ಸ್ ಏನು ಹಾಡಿದ್ ನೀವು? ಅರಬಿಕ್ಕು ಯಾರು ಬರ್ದಿರೋದು? ಯಾರು ಇಲ್ಲ ಸರ್, ನಾನೇ ಸುಮ್ಮನೆ ಸೇರಿಸ್ಕೊಂಡು, ಅಂದ್ರೆ ಆ ಸೌಂಡಿಂಗಿಗೆ ಸೂಟ್ ಆಗೋ ತರ ಒಂದಷ್ಟು ವರ್ಡ್ಸ್ ನ ಸೇರಿಸ್ಕೊಂಡು ಹಾಡಿದೆ. ಲಿರಿಕ್ಸ್ ಚೆನ್ನಾಗಿತ್ತು, ಅದು ಅರ್ಥ ಚೆನ್ನಾಗಿತ್ತು ಅದು. ಸರ್ ನನಗೆ ಇದ್ರಲ್ಲಿ ಸರ್ ನಿಮ್ದು ಇನ್ನೊಂದು ಅದು ಕೇಳಬೇಕು ಅಂತೀನಿ ಸರ್. ಭಾಳ ವರ್ಷದ ಡೌಟ್ ಅದು. ಅಲ್ಲ, ಅದಕ್ಕಿಂತ ಆ ಲಿರಿಕ್ಸ್ಗಿಂತ ಈ ಲಿರಿಕ್ಸ್ ಚೆನ್ನಾಗಿತ್ತು. ಕ್ರಿಯೇಟರ್ ಅಂದ್ರು ಅರ್ಜುನ್ ಅವರು. ಆಕ್ಚುಲಿ ಇದಕ್ಕೆ ತುಂಬಾ ಜನ ಇರ್ತಾರೆ. ಈಗ ಇದನ್ನ ಹಾಡಿದವರಾಗಲಿ, ಒನ್ ಆಫ್ ಮೈ ಫೇವ್ರೇಟ್ಸು ಮಲ್ಗುಡಿ ಶುಭ ಅವರು, ಅಮೇಝಿಂಗ್ ಸಿಂಗರ್, ನಾನು ತುಂಬಾ ಹಿಟ್ ಕೊಟ್ಟಿದ್ದಾರೆ. ಅವರು ಇದ್ದಾರೆ ಈ ಸಾಂಗ್ ಅಲ್ಲಿ. ಆಮೇಲೆ ಎಲ್ಲದಕ್ಕಿಂತ ತುಂಬಾ ಇಂಪಾರ್ಟೆಂಟು, ನನ್ನ ಗುರುಗಳು, ನಮ್ಮ ಮಹಾಗುರುಗಳ ಶಿಷ್ಯ ವಿ ಮನೋಹರ್ ಅವರು ಲೈನ್ಸ್ ಬರ್ದಿದ್ರು. ಚರಣ ಅವರು ಬರ್ದ ನಂತರ ನಾನು ಕಂಪೋಸ್ ಮಾಡಿದ್ದು. ಯಾಕಂದ್ರೆ ನಂದು ಒಂದು ಪ್ರಾಬ್ಲಮ್ ಇದೆ, ಒಮ್ಮೆ ಟ್ಯೂನ್ ಫಿಕ್ಸ್ ಆದ ನಂತರ ಹಂಗೆ ಇರಬೇಕು ಅಂತ ಒಂದು, ಅದು ಆ್ಯಕ್ಚುಲಿ ತಪ್ಪದು, ಒಂಥರ ಹಠ ಇರುತ್ತೆ ನನಗೆ. ಸೊ ಲಿರಿಕ್ ಬರೀರಿ, ಅದಕ್ಕೆ ಟ್ಯೂನ್ ಮಾಡ್ತೀನಿ ಅಂತ ಹೇಳಿ ಲಿರಿಕ್ ಬರೆಸಿದ್ದು. ಸೊ ಇಲ್ಲಿ ನಾನು ಕೂರೋಕ್ ಕಾರಣ ಅವರೇ, ಮನೋಹರ್ ಅವರು. ಗ್ರೇಟ್. ಸೊ ಈ ಸಾಂಗಿಗೆ ಮೇಜರ್ ಬೇಕಾಗಿರೋದು ಗ್ರೂವ್. ಈ ಗ್ರೂವ್ ಅಲ್ಲಿ ಹೆಂಗ್ ಹಾಡ್ತೀಯ ಅಂತ. ನೀನು ಆಕ್ಚುಲಿ ಇವನ್ ಪಿಚಿಂಗ್ ಚೆನ್ನಾಗಿತ್ತು, ಹಾಡಿದ್ ಚೆನ್ನಾಗಿತ್ತು. ಯು ಹ್ಯಾವ್ ಡನ್ ಎ ಲವ್ಲಿ ಸೂಪರ್ ಜಾಬ್. ಕೀಪ್ ಇಟ್ ಅಪ್. ಸೂಪರ್ ಸೂಪರ್ ಸೂಪರ್. ಕಂಗ್ರ್ಯಾಚುಲೇಷನ್ಸ್ ಸಾಧ್ವಿನಿ. ಇದಕ್ಕಿಂತ ಇನ್ನೇನು ಬೇಕು? ಗುರು ಸರೇ ಹೇಳ್ಬಿಟ್ರು ಯು ಹ್ಯಾವ್ ಡನ್ ಅ ಗ್ರೇಟ್ ಜಾಬ್ ಅಂತ. ಅಂಡ್ ಅಷ್ಟು ಈಸಿಯಾಗಿ ಅವ್ರು ಒಪ್ಕೊಳ್ಳೋದು ಇಲ್ಲ. ಅಮೇಝಿಂಗ್. ಮತ್ತೊಮ್ಮೆ ಕಂಗ್ರ್ಯಾಚುಲೇಷನ್ಸ್. ಗುರು ಕಿರಣ್ ಸಾಬ್ ಅಲ್ಲಿ ಜೋರಾದ ಚಪ್ಪಾಳೆ. ವೆಲ್ಕಮ್ ಸರ್.
ಥ್ಯಾಂಕ್ಸ್ ತುಂಬಾ. ಸರಿಗಮಪ ಅಂದ್ರೆ ಒಂದು ಜೋಶು, ಅದರಲ್ಲಿ ನೀವು ಬಂದಿರೋದಕ್ಕೆ ಇವತ್ತು ಡಬಲ್ ಜೋಶು. ನೀವು ಆ ಮೈಕ್ ಹಿಡಿಯೋ ಸ್ಟೈಲು, ಆ ಫೈರು ನಿಜವಾಗ್ಲೂ ಪ್ರತಿ ಹಾಡುಗಾರರಿಗೆ ಸ್ಫೂರ್ತಿ ಅಂದ್ರೆ ಖಂಡಿತ ತಪ್ಪಾಗಲ್ಲ ಸರ್. ಅಂತ ಜೋಶ್ ವೇದಿಕೆಯಲ್ಲಿ ನೀವು ಬಂದಿದ್ದೀರಿ, ಏನ್ ಅನ್ನಿಸ್ತಾ ಇದೆ ನಿಮ್ಗೆ? ಪ್ಲೀಸ್. ಇದು ನನಗೆ ಮನೆ ಥರ, ಯಾಕಂದ್ರೆ ಎಲ್ಲ ಸಂಗೀತಗಾರರು ಇರೋದ್ರಿಂದ ಸೊ ಮನೆಗೆ ಬಂದಂಗೆ ಆಗ್ತಾ ಇದೆ. ಇಂಡಸ್ಟ್ರಿಯಲ್ಲಿ ಒಂದು ಟ್ರೆಂಡ್ ಅಂತ ಅಂದ್ರೆ ಅದು ಈಸಿ ಅಲ್ಲ, ಅದೊಂದು ದೊಡ್ಡ ಸಾಧನೆ. ಅದು ಆ ಟೈಮ್ ಅಲ್ಲೇನೆ ಎಕ್ಸ್ಪೆರಿಮೆಂಟ್ ಗಳನ್ನ ನೀವು ಮಾಡಿದ್ರಿ, ಹೇಗೆ ಸಾಧ್ಯ ಆಯ್ತು ಅದು? ಒಳ್ಳೆ ಟೈಮ್ಗೆ ಒಳ್ಳೆ ಅವಕಾಶ ಸಿಕ್ತು ಒಂದು. ಆಮೇಲೆ ನಮ್ಮ ಸೀನಿಯರ್ಸ್ ಎಲ್ಲ ಇದ್ರು, ಅವ್ರ ಜೊತೆ ಇದ್ರಲ್ಲೆಲ್ಲ ಕಾಂಪೀಟ್ ಮಾಡಕ್ಕೆ ನಂಗೆ ಆಗಲ್ಲ. ಸೌಂಡ್ ಅಲ್ಲಿ ಹೆಂಗ್ ಹೊಡಿಬೇಕು ನೋಡಿ ಸೌಂಡ್ಗೆ ಶಿಫ್ಟ್ ಮಾಡಿದೆ ಅಷ್ಟೇ. ಎಸ್ ಜನ್ಯಾಜಿ, ಏನ್ ಹೇಳಕ್ ಇಷ್ಟಪಡ್ತೀರಿ? ಸರ್ ನಮಸ್ತೆ. ನಮಸ್ತೆ ನಮಸ್ತೆ. ಗುರು ಸರ್ ಬಂದಾಗ ಸಂಭ್ರಮನೇ. ಗುರು ಸರ್ ಇದ್ರೆ ಆ ಕಳೆನೇ ಬೇರೆ, ಯಾಕಂದ್ರೆ ನಿಜ ಈಸ್ ಅ ಟ್ರೆಂಡ್ ಸೆಟ್ಟರ್, ಅದರಲ್ಲಿ ಎರಡನೇ ಮಾತಿಲ್ಲ. ಅವ್ರು ಬಂದಾಗ ಆ ದಿಕ್ಕನ್ನೇ ಚೇಂಜ್ ಮಾಡಿದ್ದು, ಅಂಡ್ ದ ವೇ ಹಿ ಸೌಂಡೆಡ್, ಆ ಹಾಡುಗಳನ್ನ ಸೌಂಡ್ ಮಾಡಿದ್ದು. ಎಷ್ಟೊಂದು ಹಾಡು ಹೇಳ್ತಾನೆ ಸರ್. ನೀವು ಬರ್ಬೇಕಾದ್ರೆ ನನ್ನ ಫೇವ್ರೇಟ್ 2000 ಲೇಡಿಯೇ, ಆ ಜಿಂಬೋಲೆ ಇವೆಲ್ಲ ಈಗಲೂ ಆ ತರ ರಿಪ್ಲಿಕೇಟ್ ಮಾಡಕ್ ಆಗಲ್ಲ ಸರ್. ಐ ಡೋಂಟ್ ನೋ ಅದು ಯಾವ ತರ ಅದನ್ನ ಮೋಲ್ಡ್, ನಾನು ಸಿಗ್ದೆಲ್ಲ ಕೇಳ್ತಿರ್ತೀನಿ ಯಾವ ತರ ಮೋಲ್ಡ್ ಮಾಡಿದ್ರಿ ಸರ್. ಆ ಸಾಹಿತ್ಯನೂ ಕೂತಿದೆ, ಆ ಕಂಪೋಸಿಷನ್ ಹಂಗ್ ಕೂರ್ಸೋದು ಬಹಳ ಕಷ್ಟ. ವೆರಿ ಡಿಫಿಕಲ್ಟ್. ಇಟ್ಸ್ ಅ ಗ್ರೇಟ್ ಹಾನರ್ ಟು ಹ್ಯಾವ್ ಯು ಹಿಯರ್ ಸರ್. ಲವ್ ಯು ಆಲ್ವೇಸ್. ಯು ಆರ್ ಅ ಗ್ರೇಟ್ ಹ್ಯೂಮನ್ ಬೀಯಿಂಗ್ ಅಂಡ್ ಲೈಕ್ ಅ ಬ್ರದರ್. ನಿಜವಾಗ್ಲೂ ಒಂದು ಬ್ರದರ್ ಸ್ಥಾನದಲ್ಲಿ ಇರೋಂಥವ್ರು ಗುರು ಸರ್ ನನಗೆ. ಥ್ಯಾಂಕ್ ಯು ಫಾರ್ ಬೀಯಿಂಗ್ ಹಿಯರ್ ಸರ್. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸೋ ಮಚ್. ಮಹಾಗುರುಗಳೇ, ಗುರುಜಿ, ವೆಲ್ಕಮ್ ಟು ಚಾಂಪಿಯನ್ಶಿಪ್ ಸರಿಗಮಪ. ಥ್ಯಾಂಕ್ ಯು ಸೋ ಮಚ್. ಎಷ್ಟು ಖುಷಿ ಆಗ್ತಿದೆ ನಿಮ್ಮ ನೋಡ್ತಾ ಇದ್ರೆ. ಇತ್ತೀಚೆಗೆ ನಿಮ್ಮ ಈ ಬಿಯರ್ಡ್ಸ್ ಗೆಟಪ್ ತುಂಬಾನೇ ಅದ್ಭುತವಾಗಿ ಕಾಣಿಸ್ತಾ ಇದೆ. ಅದು ನೋಡಿದ ಕೂಡಲೇ ವಿಷ್ಣುವರ್ಧನ್ ಅವ್ರ ನೆನಪಾಗುತ್ತೆ. ತುಂಬಾ ಸೂಟ್ ಆಗಿದೆ ಆಕ್ಚುಲಿ ಇವಾಗ ನಿಮ್ಮ ಫೇಸ್ಗೆ ಅದು. ವೆಲ್ಕಮ್ ಟು ಅವರ್ ಶೋ. ಇವತ್ತು ಫೇವರೇಟ್ ರೌಂಡ್ ನಮ್ದು. ಫೇವರೇಟ್ ರೌಂಡ್ ಅಲ್ಲಿ ನಿಮ್ಮ ಹಾಡುಗಳನ್ನ ನಮ್ಮ ಹುಡುಗರೆಲ್ಲ ಹಾಡ್ತಿದ್ದಾರೆ. ಅವರಿಗೆ ಒಂಚೂರು ನಿಮ್ಮ ಕಿವಿ ಮಾತು, ಸಲಹೆ ಮತ್ತು ಸ್ಫೂರ್ತಿ ಕೊಡಬೇಕು. ಹೌದು, ನನಗೊಂದು ಕುತೂಹಲ ಇದೆ. ನೀವು ಎಷ್ಟು ಜನ ಬ್ರದರ್ಸ್? ಲಾಸ್ಟ್ ಟೈಮ್ ನನ್ನ ತಮ್ಮ ಅಂತ ನೀವು ಅವ್ರ ಹೋಗಿ ಮಾತಾಡಿ. ಹೌದು, ಒಂದು ಕಾರ್ಯಕ್ರಮದಲ್ಲಿ ಇವ್ರ ತಮ್ಮ ನಿಂತಿದ್ದಾರೆ ಬ್ಯಾಕ್ ಸ್ಟೇಜ್ ಅಲ್ಲಿ. ನಾನು ಹೋಗಿ ಗುರು ಅಂತ ತಿಳ್ಕೊಂಡು ಸಂತೋಷವಾಗಿ ಮಾತಾಡ್ತಾ ಇದ್ದೀನಿ. ಆಮೇಲೆ ಅವರು, ಸರ್ ನಾನು ಗುರು ಅಲ್ಲ ಸರ್, ಅವ್ರು ಚಿಗುರು ಅಂದ್ರು. ಬಟ್ ಮ್ಯೂಸಿಷಿಯನ್ ಒಬ್ರೇನಾ? ಮಿಷನ್ ಒಬ್ಬನೇ. ಅಲ್ಲಿದೆ ವ್ಯತ್ಯಾಸ. ಸೊ ಬಹಳ ಖುಷಿ ಆಯ್ತು ತಾವು ಇಲ್ಲಿರೋದು. ನಿಮ್ಮ ಮಾತುಗಳು ಕೇಳೋದಕ್ಕೆ ನಾವು ಕಾಯ್ತಾ ಇದೀವಿ ಇಲ್ಲಿ. ನಾನು ಆಕ್ಚುಲಿ ಎಲ್ರಿಗೂ ಹೇಳಕ್ ಇಷ್ಟಪಡ್ತೀನಿ, ನಾನು ಯಾವ ತರ ಆರಾಧಿಸ್ತಾ ಇದೆ ಹಂಸಲೇಖ ಸರ್ ಅಂದ್ರೆ, ನನಗೆ ಕನಸಲ್ಲಿ ಕಡಿಮೆ ಒಂದು 2 ಕನಸು ಬಿದ್ದಿದೆ. ಅವ್ರ ಮುಂದೆ ಹಾಡೋದು ನಾನು ಹೋಟ್ಲಲ್ಲಿ ಬೆಳಿಗ್ಗೆ ಎದ್ರೆ ಆ ಕನಸು ಅಂತ. ಯಾವತ್ತು ಇತ್ತೀಚೆಗೆ ಅವ್ರ ಜೊತೆ ಇದ್ರ ಮುಂದೆ ಹಾಡ್ತಾ ಇದ್ದೀನಿ, ಅದು ನನ್ನ ಪುಣ್ಯ ಅಂತ ಅನ್ಕೊಂಡಿದ್ದೀನಿ. ಸೋ ನೈಸ್. ಗ್ರೇಟ್. ನಾವು ಏನ್ ಸಾಧನೆ ಮಾಡೋಕ್ಕಾಗಲಿಲ್ವೋ ಸೌಂಡ್ ಡಿಪಾರ್ಟ್ಮೆಂಟ್ ಅಲ್ಲಿ ತಾವು ಮಾಡಿದ್ರಿ. ಅದರ ಬಗ್ಗೆ ಎರಡನೇ ಮಾತಿಲ್ಲ. ಯು ಆರ್ ದಿ ಫಸ್ಟ್ ಮ್ಯೂಸಿಕ್ ಡೈರೆಕ್ಟರ್ ಹೂ ಫೌಂಡ್ ದಿ ಸೌಂಡಿಂಗ್ ಇನ್ ಸಾಂಗ್ಸ್. ಥ್ಯಾಂಕ್ ಯು ಸೋ ಮಚ್. ನನಗೆ ಗೊತ್ತಿದೆ, ಬರೋದು ಆಕ್ಚುಲಿ ಗ್ರೇಟ್ ಆನರ್. ಟೆಕ್ನಾಲಜಿ ಜೊತೆಯಲ್ಲಿ ಸೌಂಡಿಂಗ್ ಬಹಳ ಮುಖ್ಯ ಅನ್ನೋದನ್ನ ತೋರಿಸ್ಕೊಟ್ಟೆ ನಮಗೆ. ವೆಲ್ಕಮ್ ಟು ಅವರ್ ಶೋ ಸರ್, ಪ್ಲೀಸ್. ವೆರಿ ನೈಸ್. ಗುರು ಸರ್, ಮಹಾಗುರುಗಳು ಬೇರೆ ನಿಮ್ಗೆ ವಿಷ್ಣು ಸರ್ ತರ ಕಾಣ್ತಿದ್ದೀರಾ ಒಂದು ಆಂಗಲ್ ಅಲ್ಲಿ, ಗಡ್ಡ ಇದೆಲ್ಲ ಬಂದ್ಮೇಲೆ ಅಂತ ಹೇಳ್ತಿದಾರೆ. ಎಸ್, ಹಂಗೆ ನಮ್ಮ ಹುಡುಗರಿಗೆ ಒಂದು ಝಲಕ್ ನಿಮ್ದು ಬೇಕು ಸಾಂಗು. ಸರಿಗಮ ಪಪ್ಪ